ವಿಧಾನ ಪರಿಷತ್ನ ಸಭಾಪತಿ ಅಜಾತಶತ್ರು ಈ ಭಾಗದ ಅಪ್ಪಟ ಮಣ್ಣಿನ ಮಗನಾದಂತಹ ಶ್ರೀ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಗೆ ಇವತ್ತಿನ ಮುಧೋಳದ ಎಡಾಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವರ ಜೊತೆಗೆ ಸ್ವಲ್ಪ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡುವ ಪ್ರಯತ್ನ ನಾವು ಮಾಡ್ತೇವೆ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ ಸರ್? ಆರಾಮದೇನು. 80 ವರ್ಷದಲ್ಲಿ ಇಷ್ಟೊಂದು ಗಟ್ಟುಮುಟ್ಟಾಗಿದ್ದೀರಿ ಸರ್. ತಮ್ಮ ಇದರ ಒಂದು ಗುಟ್ಟೇನು ಅಂತ? ಏನು ಗುಟ್ಟು ಅನ್ನೋಕ್ಕೇನು, ಸರಿಯಾದ ರೀತಿಯಿಂದ ಊಟ ಮಾಡ್ತೀವಿ, ಬೇರೆ ಚಟಗಳಿಲ್ಲ. ನಾವು ಸಾರ್ವಜನಿಕ ಹುಡುಗಿರ್ತೀವಿ, ಮುಂಜಾನೆ ಸಂಜೆವರೆಗೆ ಬ್ಯುಸಿ ಇರ್ತೀವಿ, ವಾಕಿಂಗ್ ಹೋಗ್ತೀವಿ, ತೋಟಕ್ಕೆ ಹೋಗ್ತೀವಿ, ಜನಗೂಡ್ತೀವಿ. ಹೀಗಾಗಿ ಸಹಜವಾಗಿ ಮತ್ತು ನಾವು ಬೇರೆ ಬೇರೆ ರೀತಿಯಿಂದ ನಮಗೆ ಬೇರೆ ವ್ಯವಸ್ಥೆಗಳಿಲ್ಲ, ಅಂದರೆ ಕುಡಿಯೋದು ತಿನ್ನೋದು ಅಂತ ಏನಿಲ್ಲ. ಹೀಗಾಗಿ ಒಟ್ಟಾರೆ ನಮ್ಮ ಪ್ರಕೃತಿ ಸರಿ ಇಟ್ಕೊಂಡಿವಿ. ಹಿಂಗಾಗಿ ಈ ಥರ ಅದನ್ನು ಮತ್ತು ಇದು ಒಂದು, ಆಮೇಲೆ ತಾಯಿ ತಂದೆ ಆಶೀರ್ವಾದ, ದೇವರ ಆಶೀರ್ವಾದ, ಹಿಂಗದೀನಿ ಸರ್. ಇನ್ನೊಂದು, ತಾವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಭಾಳಷ್ಟು ಕ್ರಾಂತಿಯನ್ನು ಮಾಡಿದಿರಿ. ಈ ಭಾಗದಲ್ಲೇ ಒಂದು ಮಾದರಿಯಾದಂಥ ಶಾಲೆಯನ್ನು KPS ಶಾಲೆಯನ್ನು ಕಟ್ಟಿ ಬೆಳೆಸಿದಿರಿ. ಅದನ್ನು ಯಾವತ್ತೂ ಅದನ್ನು ಮಾರ್ಗದರ್ಶನ ಮಾಡ್ತಾಯಿದ್ರಿ. ಬಟ್ ಕೆಲವೊಂದು ಕಡೆ ನೋಡ್ತಾ ಹೋದರೆ ಶೈಕ್ಷಣಿಕ ವ್ಯವಸ್ಥೆ ಇವತ್ತು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ಶಿಕ್ಷಣ ಪ್ರೇಮಿಯಾಗಿ ಅದರ ಬಗ್ಗೆ ಒಂದು ಸಮಾಧಾನ ಇದೆಯಾ ಅಂತ? ಇದು ನೀವು ಭಾಳ ದಿವಸದ ಮೇಲೆ ತಿಳ್ಕೊಂಡಿರೋದನ್ನು 90%, 95% ಪ್ರೈವೇಟ್ ಮ್ಯಾನೇಜ್ಮೆಂಟ್ಗೆಲ್ಲ ಅವ್ರಿಗೆ ಬೇರೆ ಏನು ಉದ್ಯೋಗ ಇಲ್ಲ, ಕಮರ್ಷಿಯಲ್ ಮಾಡಬೇಕಂದ್ರೆ ಒಂದು ಕಾಲೇಜ್ ತೆಗಿತಾರೆ, ನರ್ಸರಿ ತೆಗಿತಾರೆ, ತೆಗೆದು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ. ದುಡ್ಡು ಕೂಡಿಸಿ ಅದೊಂದು ವ್ಯಾವಹಾರಿಕವಾಗಿ ಆಗೈತೆ. ಭಾಳ ಹಿಂದೆ ಹೇಳಿದ್ನಿ. ಈಗ ಯಾರಿಗೂ ಶಿಕ್ಷಣ ಬಗ್ಗೆ ಇಲ್ಲ, ಮತ್ತು ಜನರಿಗೂ ಏನಂದ್ರೆ ಮೂರ್ಖತನ ಜಾಸ್ತಿ ಆಗೈತಿ. ತಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಕಳಿಸಿದ್ರೆ ಭಾಳ ಶಾಣ್ಯರಾಕ ತಿಳ್ಕೊಂಡಾರ. ಹಿಂಗಾಗಿ ಆಂಗ್ಲ ಮಾಧ್ಯಮ ಕಳಿಸ್ತಾರೆ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ದುಡ್ಡು ಕೊಡ್ತಾರೆ. ಹಿಂಗಾಗಿ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆ ಮುಚ್ತಾವೆ. ಅದು ಎಲ್ಲ ಆಗಿ ಬರ್ತಾ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 10 ವರ್ಷದಲ್ಲಿ ಒಂದು 80% ಶಾಲೆಗಳನ್ನ ಮುಚ್ಚಿಬಿಡ್ತವೆ, ಸರ್ಕಾರಿ ಶಾಲೆಗಳು. ಆವಾಗ ರಾಜ್ಯದ ಪರಿಸ್ಥಿತಿನ ಭಾಳ ಗಂಭೀರ ಆಗತ್ತೆ. ಆದರೆ ಇದು ಟೆಂಪ್ರರಿ. ಮುಂದೆ ಸರ್ಕಾರಿ ಶಾಲೆಗಳನ್ನು ಸುಧಾರಣೆ ಮಾಡಿದರೆ ಖಂಡಿತವಾಗಿ ಮತ್ತು ಅವರು ಉತ್ಪಾದ ಸ್ಥಿತಿಗೆ ಹೋಗ್ತಾವೆ. ಮತ್ತು ಏನಂದ್ರೆ ಸರ್ಕಾರ ಕನ್ನಡ ಶಾಲೆಗಳಿಗೆ ನಿಷ್ಕಾಳಜಿ ಮಾಡಿದೆ. ಶಿಕ್ಷಕರ ನೇಮಕಾತಿ ಇಲ್ಲ, ಸೌಲಭ್ಯ ಕೊಡೋಂಗಿಲ್ಲ. ಹಿಂಗಾಗಿ ಆಗಿದೆ. ಸರ್ಕಾರ ಒಳ್ಳೆಯ ರೀತಿಯಿಂದ ಶಿಕ್ಷಕರನ್ನ ಕೊಟ್ಟಿಗೆ ನೋಡಿ, ಇಲ್ಲೇ ರೀ 8 ಮಂದಿ ಉಪನ್ಯಾಸಕರು, ಬಟ್ ಇವರು ಗೆಸ್ಟ್ ಲೆಕ್ಚರರು ಏನು ಕಲಿಸ್ತಾರೋ, ಗೆಸ್ಟ್ ಲೆಕ್ಚರ್ ಏನು 10-12 ಸಾವಿರ ರೂಪಾಯಿ ಪಗಾರ ಕೊಡ್ತಾರೆ. ಏನು ಹಿಂಗೆ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಕಳಕಳಿ ಇಲ್ಲ. ನಾ ಇದ್ದಾಗ ಒಂದು ವ್ಯಾಕೆನ್ಸಿ ಕಾಲಿರ್ತೀವಿ. ನಾ ಶಿಕ್ಷಣ ಮಂತ್ರಿ ಆದಾಗ 55,000 ಜನ ಟೀಚರ್ಸ್ ನೇಮಕಾತಿ ಮಾಡಿದ್ದೆ. ಎಲ್ಲ ಬಿಸಿ ಊಟ ಎಕ್ಸ್ಟೆಂಡ್ ಮಾಡಿದ್ವಿ, ಟ್ರಾನ್ಸ್ಫರ್ ಸಿಸ್ಟಮ್ ಮಾಡಿದ್ವಿ. ಈಗೇನಿದೆ ಸರ್ಕಾರದಾಗ ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಬರ್ತಾ ಅಧೋಗತಿಗೆ ಹೋಗಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಕಾರಣ. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಶಿಕ್ಷಕರಿಗೆ ಪಠ್ಯದ ಚಟುವಟಿಕೆ, ಪಾಠ ಮಾಡುವ, ಬೋಧನೆ ಮಾಡುವಂಥ ಕೆಲಸಗಳು ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಜನಗಣತಿ ಬಗ್ಗೆ ತಾವು ಕೂಡ ಮಾತೆತ್ತಿದ್ರಿ. ನಾಯಿಗಳ ಇದು ಸಮಿತಿ ಮಾಡೋದು, ಅದು ಇದು ಅಂತೇಳಿ ಆ ರೀತಿಯಾದಂಥ ಕೆಲವೊಂದಿಷ್ಟು ಜವಾಬ್ದಾರಿಗಳು ಶಿಕ್ಷಕರ ಹೆಗಲಿಗೆ ಬಂದಿರೋದ್ರಿಂದಾಗಿ ತಾವು ಕೂಡ ಧ್ವನಿ ಎತ್ತಿದ್ರಿ. ಆದರೂ ನಿಂತಿಲ್ಲ. ಇವತ್ತಿಗೂ ಕೂಡ ಅವ್ರನ್ನ ಬೇರೆ ಬೇರೆ ಕೆಲಸಗಳ ನೇಮಕ ಮಾಡಿ ನಾಡು ಒಂದೇ ಅಲ್ಲ. ಮೊದಲೇದ್ದು ಇಲ್ಲೇ ಹುಡುಗರಿಗೆ ಹಾಲು ಹಂಚೋದು, ತತ್ತಿ ಹಂಚೋದು, ಏನೇನೋ ಬೇರೆ ಬೇರೆ ಹಂಚೋದಲ್ಲ, ಬಾಳೆಹಣ್ಣು ಹಂಚೋದು, ಇದರಲ್ಲೇ ಅರ್ಧ ಟೈಮ್ ಹೋಗತ್ತೆ. ಇದಾಗಿ ಈಗ ನೀವು BLಗಳು ಅಂತ ಮಾಡಿದರು. ನಾನು ನಮ್ಮ ಉತ್ತರಗಳನ್ನ ಕ್ಯಾನ್ಸಲ್ ಮಾಡಿದೆ ಈ ರೀತಿಯಲ್ಲಿ. ಬಟ್ ಈ ಜನಗಣತಿದು ನಾನು ಮನೆ ಕಮಿಷನರ್ ಮಾತಾಡಿದೆ, ಮುದುಗೇಲಿ ಕೂಡ 25,000 ಜನ ಬರೀ ಬೆಂಗಳೂರಿಗೆ ಬೇಕು ಸರ್, 15,000 ಜನ ಹುಬ್ಳಿದಾಳ. ಮತ್ತು ನಾವು ಏನು ಮಾಡೋನು? ಈ ಸರಿ ನಾವು ಒತ್ತಾಯ ಮಾಡಿದ್ದಕ್ಕೆ ಕೆಲವೊಂದು ಬಿಟ್ಟಾರ. ಹಿಂದೇನು PWD ಅವರು ಇರೋದಾರ, ಇಂಜಿನಿಯರ್ಗಳು, ಅವ್ರನ್ನ ಹಾಕ್ಯಾರ. ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತೇಳಿ ನಾವು ಸ್ವಲ್ಪ ಸಣ್ಣ ತೊಗೊಂಡಿವಿ. ಬಟ್ ಶಿಕ್ಷಕರಲ್ಲಿ ಒಂದು 25% ಬಿಡಿಸಿವಿ. SLC ವ್ಯಾಲ್ಯೂಯೇಷನ್ ಮಾಡೋಕೆ, SLC ಪರೀಕ್ಷೆ ಬಂದಾಗ ಅವ್ರಿಗೆಲ್ಲ ರಿಲೀವ್ ಮಾಡ್ಯಾರ, ನಡೆದಿದೆ. ಮತ್ತು ಇದೊಂಥರ ರಾಷ್ಟ್ರೀಯ ಕಾರ್ಯಕ್ರಮದ ಸಹಕಾರ ಮಾಡುವಂಥದ್ದು ಮಾಡಬೇಕಾಗತ್ತೆ. ಬಟ್ BLOಗಳೆಲ್ಲ ತೆಗ್ಸೀನಿ. ಈ ಜನಗಣತಿಗೆ ಹೋಗೋಕೆ ಯಾರು SLC ಪಾಠ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ, ವ್ಯಾಲ್ಯೂ ಅವ್ರನ್ನೆಲ್ಲ ಬಿಡಿಸಿದ್ದೀನಿ. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಮುಧೋಳದ ಮಹಾರಾಜ ಕೆರೆಯ ಬಗ್ಗೆ ಸ್ವಲ್ಪ ಚರ್ಚೆ ಆಗಿತ್ತು ವಿಧಾನ ಪರಿಷತ್ನಲ್ಲೂ ಕೂಡ. ಅದನ್ನು ಸರಿಪಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಯಿತು ಸರ್? ಅದು ನಾನು ನಿನ್ನೆ ವಿಸಿಟ್ ಇಟ್ಕೊಂಡಿದ್ದೆ. ಅದು ಕೋಡ್ ಆಫ್ ಕಂಡಕ್ಟ್ ಐತೆ ಅಂತ ಹೇಳಿದರು. ಈ ಚುನಾವಣೆದ್ದು 2 ದಿವಸ ನಾನೊಬ್ಬನಾರು ಏನು ಹಾಕಿದ್ದಿಲ್ಲ. ಪೂಜಾರವ್ರು ರೇಜ್ ಮಾಡಿದರು, ಅವ್ರನ್ನ ಕರಿಬೇಕಾಗಿತ್ತು.
ಮೀಟಿಂಗ್ ಮಾಡಿದರೆ ಕೋಡ್ ಆಫ್ ಕಂಡಕ್ಟ್ ಬರೆದಂದರು. ನೆಕ್ಸ್ಟ್ ಡೇಟ್ ಕೊಡ್ತೀನಿ, ಬಂದು ವಿಸಿಟ್ ಮಾಡಿ ಅದೇನೇನು ಲ್ಯಾಪ್ಸೋ ಸರಿ ಮಾಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ ನಿರ್ದೇಶನ ಕೊಡೋದಂಥ ಕೆಲಸವನ್ನು ಮಾಡ್ತೀನಿ. ಸರ್, ಇನ್ನೊಂದು ಕೊನೆಯದಾಗಿ, ಇತ್ತೀಚೆಗೆ ದೇಶಾದ್ಯಂತ ಬಹಳಷ್ಟು ಚರ್ಚೆ ಆಗಿರುವಂಥ ವಿಷಯ ಮಹಿಳಾ ಮೀಸಲಾತಿಯ ಬಗ್ಗೆ. ಭಾಳಷ್ಟು ಪರ ವಿರೋಧಗಳು ಚರ್ಚೆಗಳು ಬಂತು. ಎಷ್ಟೋ ವರ್ಷಗಳಿಂದ ಮಾಡ್ತಾ ಬರ್ತಿದ್ದೀವಿ, ಏನೂ ಆಗ್ತಾನೇ ಇಲ್ಲ ಅಂಥೇಳಿ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಮಹಿಳಾ ಮೀಸಲಾತಿಯ ಬಗ್ಗೆ. ಯಾವ ಸರ್ಕಾರನೂ ಮಹಿಳಾ ಮೀಸಲಾತಿ ಮಾಡೋಕ್ಕೆ ಹೋಗೋದಿಲ್ಲ, ನೆನಪಿಟ್ಕೊಳ್ದು. ಕಣ್ಣಿಗೆ ಏನೋ ಅಂತಾರಲ್ಲ, ಕಣ್ಣಿಗೆ ಬೆಣ್ಣೆ ಎತ್ತಾರಲ್ಲ, ಹಂಗೆ ಇದೆ. ಈಗ ಹಿಂದೇವ್ರ ಕಾಲಕ್ಕೆ ಬಂತು, ಆಗಲಿಲ್ಲ. ಮತ್ತು ಬೇರೆ ಬೇರೆ ಕಾಲಕ್ಕೆ ಬಂತು, ಅಲ್ಲ ಈಗಾಗಲಿ. ಈಗ ಯಾಕೆ ಆಗೋದಿಲ್ಲ, ಯಾಕೆ ಆಗಬಾರ್ದು ಒಂದು. ಮತ್ತು ನಾ ಏನು ಹೇಳ್ತೀನಿ, ಈ ಹೆಣ್ಮಕ್ಳಿಗೆ ಒಂದು ಮಾತು ಹೇಳಕಟ್ರು. ಇವ್ರ ದೇಶದಲ್ಲಿ 52% ಅದಾರ. ಇವರ ತಮ್ಮ ಕ್ಯಾಂಡಿಡೇಟ್ ಓಟ್ ಹಾಕಿಬಿಟ್ರೆ ಮುಗಿದು ಹಾಕಾರ. ಅದನ್ನು ಮಾಡೋದಿಲ್ಲ ಅವರು. ಗಂಡ ನಿಂತಾನ ಆ ಪಾರ್ಟಿಗೆ ಹಾಕಬೇಕು, ಮಗ ನಿಂತಾನೆ ಈ ಪಾರ್ಟಿಗೆ ಹಾಕ್ಕೊಂತಾರೆ. ಹೆಣ್ಣು ಮಕ್ಕಳು ಒಕ್ಕಟ್ಟಾರ ಆಟೋಮೆಟಿಕ್ ಹಾಕೈತಿ. ಮತ್ತು ಈಗಿನ ಕಾಲಕ್ಕೆ ಇನ್ನೊಂದು ಹೇಳ್ತಾನೆ, ಅದೊಂದು ಸ್ವಲ್ಪ ಕಾಂಟ್ರಡಿಕ್ಟ್ ಆಗ್ತಿದೆ. ಯಾವ ಮಹಿಳೆ ಕಡಿಮೆ ದಾಳಿಗೆ ಅಂತ ಕೇಳ್ತಾರೆ. ಟ್ರಕ್ ಡ್ರೈವರ್ ಅದಾಳು, ಸುಪ್ರೀಂ ಕೋರ್ಟ್ ಜಡ್ಜ್ ಅದಾರು, ಪ್ರೈಮ್ ಮಿನಿಸ್ಟರ್ ಆಗ್ಯಾರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಯಾರು, IAS ಆಫೀಸರ್ಗಳು ಎಲ್ಲರೂ. ಅವ್ರ್ಯಾಕೆ ರಿಸರ್ವೇಷನ್ ಕೊಡಬೇಕು ಅನ್ನೋದು ಒಂದು ಯುವಕರಲ್ಲಿ ಒಂದು ಇದು ಹೊಂಟಿದೆ ಈಗ. ಹೀಗಾಗಿ ಮಹಿಳಾ ಮೀಸಲಾತಿ ಉಳ್ದಂಗೆ ಮೀಸಲಾತಿ ಕೊಟ್ಟಾರ, ಅವ್ರಿಗೂ ಸ್ವಲ್ಪ ಪರ್ಸೆಂಟ್ ಮೀಸಲಾತಿ ಕೊಡಬೇಕು. ಎಲ್ಲರೂ ಹಂಗೆ ಇರೋದಿಲ್ಲ. ಕೆಲವ್ರಿಗೆ ಏನು ಒಳ್ಳೆಯವ್ರ ಟ್ಯಾಲೆಂಟ್ ಇರ್ತೈತಿ, ಅವ್ರಿಗೆ ಮಾಡೋಕ್ಕಾಗೋಲ್ಲ. ಅಂಥವ್ರಿಗೆ ಮೀಸಲಾತಿ ಕೊಡುವಂಥದ್ದು ಸರ್ಕಾರ ಕರ್ತವ್ಯ. ನೋಡು, ನನ್ನ ಅನುಭವ ಪ್ರಕಾರ ಭಾಳ ಸರ್ಕಾರ ಹೇಳ್ಯಾವು. ಸುಮ್ಮನೆ ಏನಂದ್ರೆ ಕಣ್ಣಿಗೆ ಮಣ್ಣು ಹಾಕೋದಂತಲ್ಲ, ಮಣ್ಣು ಸ್ವಲ್ಪ ಹಾಡಾಕತಿ, ಕಣ್ಣಿಗೆ ನೀರು ಹಾಕುವಂಥ ಕೆಲಸ ಮಾಡ್ತಾರೆ. ಯಾರಿಗೂ 90% ಅದನ್ನು ಮಾಡ್ಬೇಕು ಅನ್ನೋದು ಕಳಕಳಿ ಇಲ್ಲ. ಕಳಕಳಿದ್ರಿಗೆ ಮಾಡ್ತಿದ್ರು. ಇದೇನು ದೊಡ್ಡ ಈಗ ಡಿಲಿಮಿಟೇಷನ್ ಮಾಡಿದರು, ಇದನ್ನ ಯಾಕೆ ಮಾಡಬಾರ್ದು? ಹೌದಲ್ಲ? ಅದಕ್ಕೆ ಇದೊಂದು ಪ್ರಶ್ನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಬರುವಂಥ ಅದ್ರ ಮೇಲೆ ಕಾದು ನೋಡಬೇಕು. ಸರ್, ಇನ್ನೊಂದು ಅಂದರೆ ರಾಜ್ಯಾದ್ಯಂತ ಭಾಳಷ್ಟು ಯುವಕರು ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ನೇಮಕಾತಿಗಳೇ ಆಗ್ತಿಲ್ಲ ಅಂತೇಳಿ ಗುಲ್ಬರ್ಗ ಆಗಿರ್ಬೋದು, ನಮ್ಮ ಭಾಗದಲ್ಲಿ ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನೂ ಅದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆಗಳು ನಡೀತಿಲ್ಲ. ಒಂದು ಹೇಳಿ, ಹೋರಾಟ ಮಾಡೋರು ನಾಮಕೆ ವ್ಯವಸ್ಥೆ ಹೋರಾಟ ಮಾಡ್ತಾರೆ. ಈಗ 2,96,000 ವೇಕೆನ್ಸಿ ಅದಾವೆ. ಹೋರಾಟ ಮಾಡೋರು ಇದನ್ನು ಗಟ್ಟಿ ಹೆಂಗೆ ಮಾಡಬಾರ್ದು? ಸರ್ಕಾರ ಮಾಡಬೇಕು. ಸರ್ಕಾರ ದುಡ್ಡಿಲ್ಲ ಅಂತಾರೆ. ಗಟ್ಟಿ ಹೆಂಗೆ ಹೋರಾಟ ಮಾಡಿ? ಯುವಕರೆಲ್ಲ ವಯಸ್ಸು ಮುಗಿತತಿ, ಮುಂದಿನ ಪರಿಸ್ಥಿತಿ. ಗಟ್ಟಿ ಒಂದು ನಿರ್ಧಾರ ತೊಗೋಬೇಕು. ಒಂದು ಸರಿ ಹೋರಾಟ ಪ್ರಾರಂಭ ಮಾಡಿದ್ರೆ ಅದಾಗೋವರೆಗೆ ಹೋರಾಟ ಬಿಡಬಾರ್ದು, ಇದಕ್ಕೆ ಹೋರಾಟ ಮಾಡಬಾರ್ದು. ಹೋರಾಟ ಮಾಡೋರಲ್ಲಿ ಸಹಿತ ಸುಮ್ಮನೆ ಏನಂದ್ರೆ ಮಾಡಿದ್ವಿ, ಪೇಪರ್ದಾಗ ಟಿವಿ ಬರ್ತೈತಿ, ಮುಗೀತಿ, ಮುಂದಿನ ಗೊತ್ತಿಲ್ಲ. ಮಾಡಬೇಕಾದ್ರೆ ಗಟ್ಟಿಯಾಗಿ ನಿರ್ಧಾರ ಮಾಡಿ ಹೋರಾಟ ಮಾಡಿದರೆ ಸರ್ಕಾರ ಇವತ್ತಿನ ನಾಳೆ ಮಾಡ್ತಿದೆ. ಇದಿಷ್ಟು ಶ್ರೀ ಬಸವರಾಜ ಹೊರಟ್ಟಿಯವರ ಮಾತಾಗಿತ್ತು. ಭಾಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅವರು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ PU ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. IITN, NITಯ ಬೋಧಕರು, JEE, ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, KCET ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE, ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.